ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಏರ್ಪೋರ್ಟ್ನಲ್ಲಿ ಕಸ್ಟಮ್ಸ್ ಅಧಿಕಾರಿಗಳು ಮೆಗಾ ರೈಡನ್ನು ಮಾಡಿ ಅಂದರೆ ಕೋಟಿ ಕೋಟಿ ಮೌಲ್ಯದ ಗಾಂಜಾವನ್ನು ಸೀಜ್ ಮಾಡಿದ್ದಾರೆ. ಬೇರೆ ದೇಶದಿಂದ ಗಾಂಜಾವನ್ನು ಸಾಗಾಟ ಮಾಡ್ತಾ ಇದ್ದ ಮಾಹಿತಿ ಮೇರೆಗೆ ಏರ್ಪೋರ್ಟ್ ಕಸ್ಟಮ್ಸ್ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಅಕ್ರಮವಾಗಿ ತಂದಿದ್ದ ಕೋಟಿ ಕೋಟಿ ಮೌಲ್ಯದ ಗಾಂಜಾವನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಬ್ಯಾಂಕಾಕ್ನಿಂದ ಬೆಂಗಳೂರಿಗೆ ತಂದಿದ್ದಂಥ ಗಾಂಜಾ 23 ಕೆಜಿ 23 ಕೋಟಿ ಮೌಲ್ಯದ 23 ಕೆಜಿ ಗಾಂಜಾವನ್ನು ಸೀಸ್ ಮಾಡಿದ್ದಾರೆ. ಲಗೇಜ್ ಸಮೇತ ಲಗೇಜ್ ಬ್ಯಾಗ್ನಲ್ಲಿ ಇಟ್ಟುಕೊಂಡು ಬಂದಿದ್ದಂಥ 3 ಆರೋಪಿಗಳು NDPS ಕಾಯ್ದೆಯಡಿ ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆಯನ್ನು ಮುಂದುವರಿಸಿದ್ದಾರೆ. 23 ಕೆಜಿ ಗಾಂಜಾ ಲಗೇಜ್ ಬ್ಯಾಗ್ನಲ್ಲಿ ಇಟ್ಕೊಂಡು ಬಂದಿದ್ದು ಬ್ಯಾಂಕಾಕ್ನಿಂದ ಬ್ಯಾಂಕಾಕ್ ಟು ಬೆಂಗಳೂರು ಇಲ್ಲಿ ಬಂದು ತಗಲಾಕೊಂಡಿದ್ದಾರೆ. ಖಚಿತ ಮಾಹಿತಿ ಮೇರೆಗೆ ಕಸ್ಟಮ್ಸ್ ಅಧಿಕಾರಿಗಳು ಚೆಕ್ ಮಾಡಿದಾಗ ಗಾಂಜಾ ಪತ್ತೆ ಆಗಿದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಜುನಾಥ್ ದಿನೋರಿಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಹೇಗೆ ಗೊತ್ತಾಯ್ತು ಇವರು ಗಾಂಜಾ ತಂದಿದ್ದಾರೆ ಅಂತೇಳಿ? ಬಾಬು, ಏರ್ಪೋರ್ಟ್ನಲ್ಲಿ ಕಸ್ಟಮ್ಸ್ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆಯನ್ನ ನಡೆಸಿ ಸುಮಾರು 23 ಕೋಟಿ ಮೌಲ್ಯದ 23 ಕೆಜಿ ಗಾಂಜಾವನ್ನ ವಶಕ್ಕೆ ಪಡೆದಿದ್ದಾರೆ. ಏನು ಬ್ಯಾಂಕಾಕ್ನಿಂದ ಬಂದಂತಹ 3 ಪ್ರಯಾಣಿಕರ ಮೇಲೆ ಅನುಮಾನ ಬಂದಂತಹ ಏನು ಕಸ್ಟಮ್ಸ್ ಅಧಿಕಾರಿಗಳು ತೀವ್ರವಾಗಿ ತಪಾಸಣೆಯನ್ನ ಒಳಪಡಿಸ್ತಾರೆ. ಈ ವೇಳೆಯಲ್ಲಿ ಲಗೇಜ್ನಲ್ಲಿ ಬಗೆ ಬಗೆಯಾಗಿ ಹೈಡ್ರೋಪೋನಿಕ್ಸ್ ಗಾಂಜಾ ಮತ್ತೆ ವೈರಾವನ್ ಗಾಂಜಾ, ಹೂ ಸೇರಿದಂತೆ ವಿವಿಧ ಬಗೆಯ ಗಾಂಜಾಗಳನ್ನ ಇಟ್ಕೊಂಡು ಬಂದಿರ್ತಾರೆ. ಇದನ್ನ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಗಾಂಜಾ ಪತ್ತೆ ಆಗುತ್ತೆ. ಗಾಂಜಾನ ತೆಗೆದುಕೊಂಡ್ ಬಂದಿದ್ದಂತಹ 3 ಪ್ರಯಾಣಿಕರನ್ನ ಕೂಡ ಈಗ ಬಂಧನ ಮಾಡಿದ್ದಾರೆ. ಪ್ರತ್ಯೇಕ ಕವರ್ಗಳಲ್ಲಿ ಏನ್ ಪ್ಯಾಕಿಂಗ್ ಮಾಡ್ಕೊಂಡು ಬಂದಿದ್ರು ಇದನ್ನ ಮಾರುಕಟ್ಟೆಯಲ್ಲಿ ಈ ಒಂದು ಹೈಡ್ರೋಪೋನಿಕ್ ಗಾಂಜಾ ಅತಿ ಹೆಚ್ಚಾಗಿ ಈಗಾಗಲೇ ಓಡ್ತಾ ಇರುವಂತದ್ದು. ಜೊತೆಗೆ ಕಾಲೇಜುಗಳಿಗಾಗಿರ್ಬೋದು, ಬೇರೆ ಬೇರೆ ಪ್ರದೇಶಗಳಿಗೆ ಇದನ್ನ ಸಾಗಾಣಿಕೆ ಮಾಡ್ಲಿಕ್ಕೆ ಈ ಆರೋಪಿಗಳು ತಂದಿದ್ರು ಅಂತಕ್ಕಂಥ ಪ್ರಾಥಮಿಕವಾದ ಮಾಹಿತಿ ಈಗ ಸಿಕ್ಕಿದೆ. ಈಗ NDPS ಕಾಯ್ದೆಯಡಿ ಪ್ರಕರಣ ದಾಖಲಿಸಿಕೊಂಡಿರ್ತಕ್ಕಂಥ ಕಸ್ಟಮ್ಸ್ ಅಧಿಕಾರಿಗಳು 3 ಆರೋಪಿಗಳನ್ನ ತೀವ್ರವಾಗಿ ವಿಚಾರಣೆಯನ್ನ ಮಾಡ್ತಾ ಇರುವಂತದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಏರ್ಪೋರ್ಟ್ನಲ್ಲಿ ಕಸ್ಟಮ್ಸ್ ಅಧಿಕಾರಿಗಳು ಮೆಗಾ ರೈಡನ್ನು ಮಾಡಿ ಅಂದರೆ ಕೋಟಿ ಕೋಟಿ ಮೌಲ್ಯದ ಗಾಂಜಾವನ್ನು ಸೀಜ್ ಮಾಡಿದ್ದಾರೆ. ಬೇರೆ ದೇಶದಿಂದ ಗಾಂಜಾವನ್ನು ಸಾಗಾಟ ಮಾಡ್ತಾ ಇದ್ದ ಮಾಹಿತಿ ಮೇರೆಗೆ ಏರ್ಪೋರ್ಟ್ ಕಸ್ಟಮ್ಸ್ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಅಕ್ರಮವಾಗಿ ತಂದಿದ್ದ ಕೋಟಿ ಕೋಟಿ ಮೌಲ್ಯದ ಗಾಂಜಾವನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಬ್ಯಾಂಕಾಕ್ನಿಂದ ಬೆಂಗಳೂರಿಗೆ ತಂದಿದ್ದಂಥ ಗಾಂಜಾ 23 ಕೆಜಿ 23 ಕೋಟಿ ಮೌಲ್ಯದ 23 ಕೆಜಿ ಗಾಂಜಾವನ್ನು ಸೀಸ್ ಮಾಡಿದ್ದಾರೆ. ಲಗೇಜ್ ಸಮೇತ ಲಗೇಜ್ ಬ್ಯಾಗ್ನಲ್ಲಿ ಇಟ್ಟುಕೊಂಡು ಬಂದಿದ್ದಂಥ 3 ಆರೋಪಿಗಳು NDPS ಕಾಯ್ದೆಯಡಿ ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆಯನ್ನು ಮುಂದುವರಿಸಿದ್ದಾರೆ. 23 ಕೆಜಿ ಗಾಂಜಾ ಲಗೇಜ್ ಬ್ಯಾಗ್ನಲ್ಲಿ ಇಟ್ಕೊಂಡು ಬಂದಿದ್ದು ಬ್ಯಾಂಕಾಕ್ನಿಂದ ಬ್ಯಾಂಕಾಕ್ ಟು ಬೆಂಗಳೂರು ಇಲ್ಲಿ ಬಂದು ತಗಲಾಕೊಂಡಿದ್ದಾರೆ. ಖಚಿತ ಮಾಹಿತಿ ಮೇರೆಗೆ ಕಸ್ಟಮ್ಸ್ ಅಧಿಕಾರಿಗಳು ಚೆಕ್ ಮಾಡಿದಾಗ ಗಾಂಜಾ ಪತ್ತೆ ಆಗಿದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಜುನಾಥ್ ದಿನೋರಿಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಹೇಗೆ ಗೊತ್ತಾಯ್ತು ಇವರು ಗಾಂಜಾ ತಂದಿದ್ದಾರೆ ಅಂತೇಳಿ? ಬಾಬು, ಏರ್ಪೋರ್ಟ್ನಲ್ಲಿ ಕಸ್ಟಮ್ಸ್ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆಯನ್ನ ನಡೆಸಿ ಸುಮಾರು 23 ಕೋಟಿ ಮೌಲ್ಯದ 23 ಕೆಜಿ ಗಾಂಜಾವನ್ನ ವಶಕ್ಕೆ ಪಡೆದಿದ್ದಾರೆ. ಏನು ಬ್ಯಾಂಕಾಕ್ನಿಂದ ಬಂದಂತಹ 3 ಪ್ರಯಾಣಿಕರ ಮೇಲೆ ಅನುಮಾನ ಬಂದಂತಹ ಏನು ಕಸ್ಟಮ್ಸ್ ಅಧಿಕಾರಿಗಳು ತೀವ್ರವಾಗಿ ತಪಾಸಣೆಯನ್ನ ಒಳಪಡಿಸ್ತಾರೆ. ಈ ವೇಳೆಯಲ್ಲಿ ಲಗೇಜ್ನಲ್ಲಿ ಬಗೆ ಬಗೆಯಾಗಿ ಹೈಡ್ರೋಪೋನಿಕ್ಸ್ ಗಾಂಜಾ ಮತ್ತೆ ವೈರಾವನ್ ಗಾಂಜಾ, ಹೂ ಸೇರಿದಂತೆ ವಿವಿಧ ಬಗೆಯ ಗಾಂಜಾಗಳನ್ನ ಇಟ್ಕೊಂಡು ಬಂದಿರ್ತಾರೆ. ಇದನ್ನ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಗಾಂಜಾ ಪತ್ತೆ ಆಗುತ್ತೆ. ಗಾಂಜಾನ ತೆಗೆದುಕೊಂಡ್ ಬಂದಿದ್ದಂತಹ 3 ಪ್ರಯಾಣಿಕರನ್ನ ಕೂಡ ಈಗ ಬಂಧನ ಮಾಡಿದ್ದಾರೆ. ಪ್ರತ್ಯೇಕ ಕವರ್ಗಳಲ್ಲಿ ಏನ್ ಪ್ಯಾಕಿಂಗ್ ಮಾಡ್ಕೊಂಡು ಬಂದಿದ್ರು ಇದನ್ನ ಮಾರುಕಟ್ಟೆಯಲ್ಲಿ ಈ ಒಂದು ಹೈಡ್ರೋಪೋನಿಕ್ ಗಾಂಜಾ ಅತಿ ಹೆಚ್ಚಾಗಿ ಈಗಾಗಲೇ ಓಡ್ತಾ ಇರುವಂತದ್ದು. ಜೊತೆಗೆ ಕಾಲೇಜುಗಳಿಗಾಗಿರ್ಬೋದು, ಬೇರೆ ಬೇರೆ ಪ್ರದೇಶಗಳಿಗೆ ಇದನ್ನ ಸಾಗಾಣಿಕೆ ಮಾಡ್ಲಿಕ್ಕೆ ಈ ಆರೋಪಿಗಳು ತಂದಿದ್ರು ಅಂತಕ್ಕಂಥ ಪ್ರಾಥಮಿಕವಾದ ಮಾಹಿತಿ ಈಗ ಸಿಕ್ಕಿದೆ. ಈಗ NDPS ಕಾಯ್ದೆಯಡಿ ಪ್ರಕರಣ ದಾಖಲಿಸಿಕೊಂಡಿರ್ತಕ್ಕಂಥ ಕಸ್ಟಮ್ಸ್ ಅಧಿಕಾರಿಗಳು 3 ಆರೋಪಿಗಳನ್ನ ತೀವ್ರವಾಗಿ ವಿಚಾರಣೆಯನ್ನ ಮಾಡ್ತಾ ಇರುವಂತದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.
ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಏರ್ಪೋರ್ಟ್ನಲ್ಲಿ ಕಸ್ಟಮ್ಸ್ ಅಧಿಕಾರಿಗಳು ಮೆಗಾ ರೈಡನ್ನು ಮಾಡಿ ಅಂದರೆ ಕೋಟಿ ಕೋಟಿ ಮೌಲ್ಯದ ಗಾಂಜಾವನ್ನು ಸೀಜ್ ಮಾಡಿದ್ದಾರೆ. ಬೇರೆ ದೇಶದಿಂದ ಗಾಂಜಾವನ್ನು ಸಾಗಾಟ ಮಾಡ್ತಾ ಇದ್ದ ಮಾಹಿತಿ ಮೇರೆಗೆ ಏರ್ಪೋರ್ಟ್ ಕಸ್ಟಮ್ಸ್ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಅಕ್ರಮವಾಗಿ ತಂದಿದ್ದ ಕೋಟಿ ಕೋಟಿ ಮೌಲ್ಯದ ಗಾಂಜಾವನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಬ್ಯಾಂಕಾಕ್ನಿಂದ ಬೆಂಗಳೂರಿಗೆ ತಂದಿದ್ದಂಥ ಗಾಂಜಾ 23 kg 23 ಕೋಟಿ ಮೌಲ್ಯದ 23 kg ಗಾಂಜಾವನ್ನು ಸೀಸ್ ಮಾಡಿದ್ದಾರೆ. ಲಗೇಜ್ ಸಮೇತ ಲಗೇಜ್ ಬ್ಯಾಗ್ನಲ್ಲಿ ಇಟ್ಟುಕೊಂಡು ಬಂದಿದ್ದಂಥ 3 ಆರೋಪಿಗಳು NDPS ಕಾಯ್ದೆಯಡಿ ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆಯನ್ನು ಮುಂದುವರಿಸಿದ್ದಾರೆ. 23 kg ಗಾಂಜಾ ಲಗೇಜ್ ಬ್ಯಾಗ್ನಲ್ಲಿ ಇಟ್ಕೊಂಡು ಬಂದಿದ್ದು ಬ್ಯಾಂಕಾಕ್ನಿಂದ ಬ್ಯಾಂಕಾಕ್ ಟು ಬೆಂಗಳೂರು ಇಲ್ಲಿ ಬಂದು ತಗಲಾಕೊಂಡಿದ್ದಾರೆ. ಖಚಿತ ಮಾಹಿತಿ ಮೇರೆಗೆ ಕಸ್ಟಮ್ಸ್ ಅಧಿಕಾರಿಗಳು ಚೆಕ್ ಮಾಡಿದಾಗ ಗಾಂಜಾ ಪತ್ತೆಯಾಗಿದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಜುನಾಥ್ ದಿನೋರಿಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಹೇಗೆ ಗೊತ್ತಾಯ್ತು ಇವರು ಗಾಂಜಾ ತಂದಿದ್ದಾರೆ ಅಂತೇಳಿ? ಬಾಬು, ಏರ್ಪೋರ್ಟ್ ನಲ್ಲಿ ಕಸ್ಟಮ್ಸ್ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆಯನ್ನ ನಡೆಸಿ ಸುಮಾರು 23 ಕೋಟಿ ಮೌಲ್ಯದ 23 kg ಗಾಂಜಾವನ್ನ ವಶಕ್ಕೆ ಪಡೆದಿದ್ದಾರೆ. ಏನು ಬ್ಯಾಂಕಾಕ್ ನಿಂದ ಬಂದಂತಹ 3 ಪ್ರಯಾಣಿಕರ ಮೇಲೆ ಅನುಮಾನ ಬಂದಂತಹ ಏನು ಕಸ್ಟಮ್ಸ್ ಅಧಿಕಾರಿಗಳು ತೀವ್ರವಾಗಿ ತಪಾಸಣೆಯನ್ನ ಒಳಪಡಿಸ್ತಾರೆ. ಈ ವೇಳೆಯಲ್ಲಿ ಲಗೇಜ್ ನಲ್ಲಿ ಬಗೆ ಬಗೆಯಾಗಿ ಹೈಡ್ರೋಪೋನಿಕ್ಸ್ ಗಾಂಜಾ ಮತ್ತೆ ಭೈರಾವನ್ ಗಾಂಜಾ, ಹೂ ಸೇರಿದಂತೆ ವಿವಿಧ ಬಗೆಯ ಗಾಂಜಾಗಳನ್ನ ಇಟ್ಕೊಂಡು ಬಂದಿರ್ತಾರೆ. ಇದನ್ನ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಗಾಂಜಾ ಪತ್ತೆ ಆಗುತ್ತೆ. ಗಾಂಜಾನ ತೆಗೆದುಕೊಂಡ್ ಬಂದಿದ್ದಂತಹ 3 ಪ್ರಯಾಣಿಕರನ್ನ ಕೂಡ ಈಗ ಬಂಧನ ಮಾಡಿದ್ದಾರೆ. ಪ್ರತ್ಯೇಕ ಕವರ್ಗಳಲ್ಲಿ ಏನ್ ಪ್ಯಾಕಿಂಗ್ ಮಾಡ್ಕೊಂಡು ಬಂದಿದ್ರು ಇದನ್ನ ಮಾರುಕಟ್ಟೆಯಲ್ಲಿ ಈ ಒಂದು ಹೈಡ್ರೋಪೋನಿಕ್ ಗಾಂಜಾ ಅತಿ ಹೆಚ್ಚಾಗಿ ಈಗಾಗಲೇ ಓಡ್ತಾ ಇರುವಂತದ್ದು. ಜೊತೆಗೆ ಕಾಲೇಜುಗಳಿಗಾಗಿರ್ಬೋದು, ಬೇರೆ ಬೇರೆ ಪ್ರದೇಶಗಳಿಗೆ ಇದನ್ನ ಸಾಗಾಣಿಕೆ ಮಾಡ್ಲಿಕ್ಕೆ ಈ ಆರೋಪಿಗಳು ತಂದಿದ್ರು ಅಂತಕ್ಕಂಥ ಪ್ರಾಥಮಿಕವಾದ ಮಾಹಿತಿ ಈಗ ಸಿಕ್ಕಿದೆ. ಈಗ NDPS ಕಾಯ್ದೆಯಡಿ ಪ್ರಕರಣ ದಾಖಲಿಸಿಕೊಂಡಿರ್ತಕ್ಕಂಥ ಕಸ್ಟಮ್ಸ್ ಅಧಿಕಾರಿಗಳು 3 ಆರೋಪಿಗಳನ್ನ ತೀವ್ರವಾಗಿ ವಿಚಾರಣೆಯನ್ನ ಮಾಡ್ತಾ ಇರುವಂತದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಮಂಜುನಾಥ್, ನಿಮ್ಮೆಲ್ಲ ಮಾಹಿತಿಗಾಗಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಏರ್ಪೋರ್ಟ್ನಲ್ಲಿ ಕಸ್ಟಮ್ಸ್ ಅಧಿಕಾರಿಗಳು ಮೆಗಾ ರೈಡನ್ನು ಮಾಡಿ ಅಂದರೆ ಕೋಟಿ ಕೋಟಿ ಮೌಲ್ಯದ ಗಾಂಜಾವನ್ನು ಸೀಜ್ ಮಾಡಿದ್ದಾರೆ. ಬೇರೆ ದೇಶದಿಂದ ಗಾಂಜಾವನ್ನು ಸಾಗಾಟ ಮಾಡ್ತಾ ಇದ್ದ ಮಾಹಿತಿ ಮೇರೆಗೆ ಏರ್ಪೋರ್ಟ್ ಕಸ್ಟಮ್ಸ್ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಅಕ್ರಮವಾಗಿ ತಂದಿದ್ದ ಕೋಟಿ ಕೋಟಿ ಮೌಲ್ಯದ ಗಾಂಜಾವನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಬ್ಯಾಂಕಾಕ್ನಿಂದ ಬೆಂಗಳೂರಿಗೆ ತಂದಿದ್ದಂಥ ಗಾಂಜಾ 23 kg 23 ಕೋಟಿ ಮೌಲ್ಯದ 23 kg ಗಾಂಜಾವನ್ನು ಸೀಸ್ ಮಾಡಿದ್ದಾರೆ. ಲಗೇಜ್ ಸಮೇತ ಲಗೇಜ್ ಬ್ಯಾಗ್ನಲ್ಲಿ ಇಟ್ಟುಕೊಂಡು ಬಂದಿದ್ದಂಥ 3 ಆರೋಪಿಗಳು NDPS ಕಾಯ್ದೆಯಡಿ ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆಯನ್ನು ಮುಂದುವರಿಸಿದ್ದಾರೆ. 23 kg ಗಾಂಜಾ ಲಗೇಜ್ ಬ್ಯಾಗ್ನಲ್ಲಿ ಇಟ್ಕೊಂಡು ಬಂದಿದ್ದು ಬ್ಯಾಂಕಾಕ್ನಿಂದ ಬ್ಯಾಂಕಾಕ್ ಟು ಬೆಂಗಳೂರು ಇಲ್ಲಿ ಬಂದು ತಗಲಾಕೊಂಡಿದ್ದಾರೆ. ಖಚಿತ ಮಾಹಿತಿ ಮೇರೆಗೆ ಕಸ್ಟಮ್ಸ್ ಅಧಿಕಾರಿಗಳು ಚೆಕ್ ಮಾಡಿದಾಗ ಗಾಂಜಾ ಪತ್ತೆಯಾಗಿದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಜುನಾಥ್ ದಿನೋರಿಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಹೇಗೆ ಗೊತ್ತಾಯ್ತು ಇವರು ಗಾಂಜಾ ತಂದಿದ್ದಾರೆ ಅಂತೇಳಿ? ಬಾಬು, ಏರ್ಪೋರ್ಟ್ ನಲ್ಲಿ ಕಸ್ಟಮ್ಸ್ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆಯನ್ನ ನಡೆಸಿ ಸುಮಾರು 23 ಕೋಟಿ ಮೌಲ್ಯದ 23 kg ಗಾಂಜಾವನ್ನ ವಶಕ್ಕೆ ಪಡೆದಿದ್ದಾರೆ. ಏನು ಬ್ಯಾಂಕಾಕ್ ನಿಂದ ಬಂದಂತಹ 3 ಪ್ರಯಾಣಿಕರ ಮೇಲೆ ಅನುಮಾನ ಬಂದಂತಹ ಏನು ಕಸ್ಟಮ್ಸ್ ಅಧಿಕಾರಿಗಳು ತೀವ್ರವಾಗಿ ತಪಾಸಣೆಯನ್ನ ಒಳಪಡಿಸ್ತಾರೆ. ಈ ವೇಳೆಯಲ್ಲಿ ಲಗೇಜ್ ನಲ್ಲಿ ಬಗೆ ಬಗೆಯಾಗಿ ಹೈಡ್ರೋಪೋನಿಕ್ಸ್ ಗಾಂಜಾ ಮತ್ತೆ ಭೈರಾವನ್ ಗಾಂಜಾ, ಹೂ ಸೇರಿದಂತೆ ವಿವಿಧ ಬಗೆಯ ಗಾಂಜಾಗಳನ್ನ ಇಟ್ಕೊಂಡು ಬಂದಿರ್ತಾರೆ. ಇದನ್ನ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಗಾಂಜಾ ಪತ್ತೆ ಆಗುತ್ತೆ. ಗಾಂಜಾನ ತೆಗೆದುಕೊಂಡ್ ಬಂದಿದ್ದಂತಹ 3 ಪ್ರಯಾಣಿಕರನ್ನ ಕೂಡ ಈಗ ಬಂಧನ ಮಾಡಿದ್ದಾರೆ. ಪ್ರತ್ಯೇಕ ಕವರ್ಗಳಲ್ಲಿ ಏನ್ ಪ್ಯಾಕಿಂಗ್ ಮಾಡ್ಕೊಂಡು ಬಂದಿದ್ರು ಇದನ್ನ ಮಾರುಕಟ್ಟೆಯಲ್ಲಿ ಈ ಒಂದು ಹೈಡ್ರೋಪೋನಿಕ್ ಗಾಂಜಾ ಅತಿ ಹೆಚ್ಚಾಗಿ ಈಗಾಗಲೇ ಓಡ್ತಾ ಇರುವಂತದ್ದು. ಜೊತೆಗೆ ಕಾಲೇಜುಗಳಿಗಾಗಿರ್ಬೋದು, ಬೇರೆ ಬೇರೆ ಪ್ರದೇಶಗಳಿಗೆ ಇದನ್ನ ಸಾಗಾಣಿಕೆ ಮಾಡ್ಲಿಕ್ಕೆ ಈ ಆರೋಪಿಗಳು ತಂದಿದ್ರು ಅಂತಕ್ಕಂಥ ಪ್ರಾಥಮಿಕವಾದ ಮಾಹಿತಿ ಈಗ ಸಿಕ್ಕಿದೆ. ಈಗ NDPS ಕಾಯ್ದೆಯಡಿ ಪ್ರಕರಣ ದಾಖಲಿಸಿಕೊಂಡಿರ್ತಕ್ಕಂಥ ಕಸ್ಟಮ್ಸ್ ಅಧಿಕಾರಿಗಳು 3 ಆರೋಪಿಗಳನ್ನ ತೀವ್ರವಾಗಿ ವಿಚಾರಣೆಯನ್ನ ಮಾಡ್ತಾ ಇರುವಂತದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಮಂಜುನಾಥ್, ನಿಮ್ಮೆಲ್ಲ ಮಾಹಿತಿಗಾಗಿ.